ಹಾಯ್, ಇವತ್ತು ನಾವು ಬಂದಿದ್ದೀವಿ ವರ್ತೂರ್ಗೆ. ಆ್ಯಂಡ್ ಇವತ್ತು ಇಲ್ಲಿರೋ ಫಂಕ್ಷನ್ ಬಂದ್ಬಿಟ್ಟು ಮಡ್ಲು ತುಂಬೋ ಶಾಸ್ತ್ರ ಅಂತ ಹೇಳ್ಬಿಟ್ಟು, ಅಂದರೆ ಮದುವೆ ಆಗಿರೋ ಹುಡುಗಿಗೆ ಬ್ರೈಡ್ಗೆ ಮಡ್ಲು ತುಂಬೋ ಶಾಸ್ತ್ರನ ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಆ್ಯಂಡ್ ಬ್ಯಾಕ್ ಡ್ರಾಪ್ ಅಂತೂ ತುಂಬ ಸಖತ್ತಾಗಿ ಮಾಡಿದರು ಇಲ್ಲಿ. ಇದು ಆ್ಯಕ್ಚುಲಿ ಮದುವೆ ರಿಸೆಪ್ಷನ್ದು. ಆ್ಯಂಡ್ ಫ್ರಂಟ್ ಮುಹೂರ್ತ ಬ್ಯಾಕ್ ಡ್ರಾಪಲ್ಲಿ ನಾವು ಇವಾಗ ಪ್ಲೇಟ್ ಡೆಕೋರೇಷನ್ ರೆಡಿ ಮಾಡ್ತಾ ಇದ್ದೀವಿ. ಆ್ಯಂಡ್ ಆಲ್ರೆಡಿ ಮುಹೂರ್ತ ಕೂಡ ಫಿನಿಶ್ ಆಗಿದೆ. ಈಗ ನೆಕ್ಸ್ಟ್ ಮಡ್ಲು ತುಂಬೋ ಶಾಸ್ತ್ರ ಅಂತ ಇದೆ. ಹಾಗಾಗಿ ಆ್ಯಂಡ್ ಎಲ್ಲ ವೀಡಿಯೋಸ್ಗಳನ್ನ ಕ್ಲಿಪ್ಸ್ಗಳನ್ನ ನನಗೆ ಮಾಡ್ಕೊಳ್ಳೋದಕ್ಕಾಗಿಲ್ಲ, ಬಿಕಾಸ್ ನನಗೆ ಇದಿದೆ 2 hours ಟೈಮಲ್ಲಿ ರೆಡಿ ಮಾಡ್ಕೊಳ್ಬೇಕಾಗಿತ್ತು ಪ್ರತಿಯೊಂದು ಐಟಮ್ಸ್ಗಳನ್ನ. ಹಾಗಾಗಿ ಆ್ಯಂಡ್ ಫೈನಲಿ ಐಟಮ್ಸ್ ಎಲ್ಲ ಜೋಡಿಸಿ ಈ ಥರ ಡೆಕೋರೇಟ್ ಮಾಡಿದ್ದೀವಿ. ಹೇಗೆ ಬಂದಿದೆ ಡೆಕೋರೇಷನ್ ಅಂತ ಕಮೆಂಟ್ ಮಾಡಿ. ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ನಿಮ್ಗೇನಾದರೂ ರಿಕ್ವೈರ್ಮೆಂಟ್ಸ್ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ನಂಬರ್ ಕೊಟ್ಟಿದ್ದೀನಿ, ಕಾಲ್ ಅಥವಾ ಮೆಸೇಜ್ ಮಾಡಿ ನಿಮ್ಮ ಆರ್ಡರ್ಸ್ಗಳನ್ನ ಬುಕ್ ಮಾಡ್ಕೊಳ್ಬೋದು. ಆ್ಯಂಡ್ ಇದು ಮುಹೂರ್ತದ ಮಂಟಪ ತುಂಬ ಚೆನ್ನಾಗಿದೆ. ಆ್ಯಂಡ್ ಓವರ್ ಆಲ್ ವೆನ್ಯೂ ಅಲ್ಲಿ ಎಲ್ಲೆಲ್ಲಿದೆ ಎಲ್ಲ ಕಡೆನೂ ಡೆಕೋರೇಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಆ್ಯಂಡ್ ಇವ್ರ ಅಣ್ಣ ತುಂಬ ಗ್ರೇಟ್ ಅಂತ ಹೇಳ್ಬೋದು. ಬಿಕಾಸ್ ಏನಂದರೆ ತಂಗಿ ಮದುವೆನ ಎಷ್ಟು ಅದ್ಧೂರಿಯಾಗಿ ಮಾಡಿದ್ದಾರೆ ಅಂದರೆ, ಇತ್ತೀಚೆಗೆ ಅಣ್ಣ ತಂಗಿ ಸಂಬಂಧಗಳು ಈ ಥರ ಎಲ್ಲ ಇರೋದು ಸ್ವಲ್ಪ ಕಮ್ಮಿನೇ. ಬಟ್ ಇವರಂತೂ ತುಂಬ ಖರ್ಚು ಮಾಡಿ ತಂಗಿಗೋಸ್ಕರ ಅವ್ರ ಖುಷಿನೇ ನಾನು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಡೆಕೋರೇಟ್ ಮಾಡಿದ್ದಾರೆ. ಆ್ಯಂಡ್ ಈ ಮೂಮೆಂಟ್ ಅಂತೂ ತುಂಬ ಲೈಕ್ ಎಮೋಷ್ನಲ್ ಆಗಿತ್ತು. ಪ್ರತಿಯೊಬ್ಬರು ಕಣ್ಣಲ್ಲೂ ನೀರು ಅಲ್ಲಿ. ಬಿಕಾಸ್ ಏನಂದರೆ ಹುಡುಗಿಗೆ ಮಡ್ಲು ಶಾಸ್ತ್ರ ಮಾಡ್ತಿದ್ದಾರೆ. ಹಾಗಾಗಿ ಆ್ಯಂಡ್ ಫೈನಲಿ ನಾವು ನಮ್ಮ ಕಸ್ಟಮರ್ಗೆ ನಮ್ಮ ಕಡೆಯಿಂದ ಒಂದು ಸ್ಮಾಲ್ ರಿಟರ್ನ್ ಗಿಫ್ಟ್ನ ಕೊಟ್ಬಿಟ್ಟು ಆ ಲೊಕೇಶನ್